ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದರ ಕುಳಿಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ಜರುಗಿದ ಇಂಧನ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ. ಗ್ರಾಹಕರಿಗೆ ವಿದ್ಯುತ್ ಪೂರೈಸಲು ಇಲಾಖೆಯು ಸನ್ನದ್ಧವಾಗಿದೆ. ಅಧಿಕಾರಿಗಳು ರೈತರ ಮತ್ತು ಗ್ರಾಹಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಬೇಕು. ಇಂಧನ ಸಚಿವ ಕೆಜೆ ಜಾರ್ಜ್ ಸಲಹೆ. ಮುಖ್ಯಮಂತ್ರಿ ಬದಲಾವಣೆ ವಿಷಯದ ಬಗ್ಗೆ ನಾನು ಮಾತನಾಡೋದಿಲ್ಲ. ಅದು ಸಿಎಲ್ಪಿ ಮತ್ತು ಹೈಕಮಾಂಡ್ಗೆ ಬಿಟ್ಟ ವಿಷಯ. ನಾನು ಮುಖ್ಯಮಂತ್ರಿ ಆಕಾಂಕ್ಷಿಯೂ ಅಲ್ಲ. ನನಗೆ ಮಂತ್ರಿಗಿರಿ ಸಿಕ್ಕಿದ್ದೇ ದೊಡ್ಡ ವಿಷಯ. ಕಾಂಗ್ರೆಸ್ ಕಚೇರಿಯಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆ. ಬ್ಯಾಂಕ್ ದರೋಡೆ ದಾಳಿಯಲ್ಲಿ ಹಲ್ಲೆಗೊಳಗಾಗಿ ಚಿಕಿತ್ಸೆ ಪಡೆಯುತ್ತಿರುವ ಶಿವಕುಮಾರ್ನನ್ನು ಹೈದರಾಬಾದ್ನಲ್ಲಿ ಭೇಟಿಯಾದ ಸಚಿವ ರಹೀಂ ಖಾನ್. ಶಿವಕುಮಾರ್ ಅಪಾಯದಿಂದ ಪಾರಾಗಿದ್ದಾರೆ. ಚಿಕಿತ್ಸಾ ವೆಚ್ಚದ ಬಗ್ಗೆ ಚಿಂತಿಸಬೇಡಿ ಎಂದು ಕುಟುಂಬಸ್ಥರಿಗೆ ತಿಳಿಸಿದ ರಹೀಂ ಖಾನ್. ಚಾಲಕರು ಅಪಘಾತ ರಹಿತವಾಗಿ ಚಾಲನೆ ಮಾಡಬೇಕು. ತಪ್ಪು ಡ್ರೈವಿಂಗ್ ಕುರಿತು ಗಮನ ವಹಿಸಬೇಕು. ಸಂಚಾರಿ ನಿಯಮಗಳನ್ನು ತಪ್ಪದೇ ಪಾಲಿಸುವಂತೆ ಚಾಲಕರಿಗೆ ಸಲಹೆ ನೀಡಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ವೇಗ ಮಿತಿ ನಿಯಂತ್ರಣದ ಕುರಿತು ಚಾಲಕರಿಗೆ ಸಲಹೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ರೈತರ ಟ್ರಾನ್ಸ್ಫಾರ್ಮರ್ ರಿಪೇರಿ, ಸಾಗಾಟ, ವಿದ್ಯುತ್ ತಂತಿ, ಕಂಬ, ದುರಸ್ತಿ ಸಂಪರ್ಕ ಸೇರಿದಂತೆ ವಿವಿಧ ವಿದ್ಯುತ್ ಸಮಸ್ಯೆಗಳಿಗೆ ಅಧಿಕಾರಿಗಳು ತತ್ಕ್ಷಣ ಸ್ಪಂದಿಸಿ ಸಮಸ್ಯೆ ಬಗೆಹರಿಸಬೇಕೆಂದು ಇಂಧನ ಸಚಿವರಾಗಿರುವಂತಹ ಕೆಜೆ ಜಾರ್ಜ್ ಜೆಸ್ಕಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ಜರುಗಿದ ಇಂಧನ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿರುವಂತಹ ಅವರು, ಕಳೆದ ವರ್ಷ ಬರಗಾಲವಿದ್ದರೂ ಕೂಡ ಬೇಸಿಗೆಯಲ್ಲಿ ಸಹ ಯಾವುದೇ ರೀತಿಯ ತೊಂದರೆಯಾಗದಂತೆ ಸಮರ್ಪಕವಾಗಿ ವಿದ್ಯುತ್ ಅನ್ನು ಪೂರೈಸಿದ್ದೇವೆ. ಈ ಬಾರಿ ಸಹ ಗ್ರಾಹಕರಿಗೆ ವಿದ್ಯುತ್ ಪೂರೈಸಲು ಇಲಾಖೆಯು ಸನ್ನದ್ಧವಾಗಿದೆ. ವಿದ್ಯುತ್ ಸಂಬಂಧಿಸಿದಂತೆ ಕೆಲ ತಾಂತ್ರಿಕ ದೋಷಗಳು ಆದಾಗ ಒಂದು ಕಂಡು ಬರ್ತಾ ಇರೋದ್ರಿಂದ ಕೆಲವೊಮ್ಮೆ ಸಮಸ್ಯೆಗಳ ನಿವಾರಣೆಗೆ ಸಮಯ ಬೇಕಾಗುತ್ತೆ. ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳನ್ನು ಭೇಟಿಯಾಗಿ ಸಮಸ್ಯೆಗಳನ್ನು ಚರ್ಚಿಸಿ ಪರಿಹರಿಸಬೇಕು ಅನ್ನುವಂಥ ಮಾತನ್ನು ಕೂಡ ಕೆಜೆ ಜಾರ್ಜ್ ಅವರು ಹೇಳಿದರು. ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ವಿದ್ಯುತ್ ಅವಘಡದಲ್ಲಿ ಮರಣ ಹೊಂದಿದ 9 ಜನರ ಕುಟುಂಬಕ್ಕೆ ಈವರೆಗೆ ಪರಿಹಾರ ನೀಡಿದ ಕುರಿತು ಸಚಿವರಾದ ಕೆಜೆ ಜಾರ್ಜ್ ಸಮ್ಮುಖದಲ್ಲಿಯೇ ಅಧಿಕಾರಿಗಳನ್ನು ಕೇಳಿದರು. 3 ದಿನಗಳೊಳಗಾಗಿ ಪರಿಹಾರ ತಲುಪಿಸುವಂತೆ ಕೆಜೆ ಜಾರ್ಜ್ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಅರಣ್ಯ, ಪರಿಸರ ಹಾಗೂ ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ವಿದ್ಯುತ್ ಅವಘಡದಲ್ಲಿ ಮರಣ ಹೊಂದಿದ 9 ಜನರ ಕುಟುಂಬಕ್ಕೆ ಈವರೆಗೆ ಪರಿಹಾರ ನೀಡಿದ ಕುರಿತು ಸಚಿವರಾದ ಕೆಜೆ ಜಾರ್ಜ್ ಸಮ್ಮುಖದಲ್ಲಿ ಅಧಿಕಾರಿಗಳಿಗೆ ಕೇಳಿದರು. ಆಮೇಲೆ ಅವರು ಕೂಡ ಒಂದು ಪರಿಹಾರ ನೀಡುವಂತೆ ಸೂಚನೆ ಮಾಡಿದರು. ಸಂಸದರಾದ ಸಾಗರ್ ಖಂಡ್ರೆ ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾರೆ. ಆಮೇಲೆ ಈ ಸಂದರ್ಭದಲ್ಲಿ ಬಸವ ಕಲ್ಯಾಣ ಶಾಸಕರಾದ ಶರಣು ಸಲಗರ್, ಹುಮ್ನಾಬಾದ್ ಶಾಸಕರಾದ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್, ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಾಲಾ ನಾರಾಯಣರಾವ್, ಆಮೇಲೆ ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಪಂಕಜ್ ಕುಮಾರ್ ಪಾಂಡೆ, ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾದ ರವೀಂದ್ರ ಕರಿಂಗಣ್ಣವರ್, ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ಬೋದೋಲೆ, ಕೆಪಿಟಿಸಿಎಲ್ ಮುಖ್ಯ ಅಭಿಯಂತರರಾದ ಪ್ರಕಾಶ್ ಬಿ, ಜೆಸ್ಕಾಂ ಮುಖ್ಯ ಅಭಿಯಂತರರಾದ ವೆಂಕಟೇಶ್ ಹಳ್ಳೆ, ಜೆಸ್ಕಾಂ ಅಧೀಕ್ಷಕ ಅಭಿಯಂತರರಾಗಿರುವಂಥ ವೀರಭದ್ರ ಸೇರಿದಂತೆ ಇನ್ನು ಅನೇಕ ಜನ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಬ್ಸ್ಟೇಷನ್ ಕೆಪಾಸಿಟಿ ನೋಡಿ ಐಡೆಂಟಿಫೈ ಮಾಡಿದ ಸುಮಾರು 3000 ಮೆಗಾವಾಟ್ ನಾವು ಉತ್ಪಾದನೆ ಮಾಡಬಹುದು. ಒಂದು ಸಬ್ಸ್ಟೇಷನ್ ಪಕ್ಕದಲ್ಲಿ ಆ ಸಬ್ಸ್ಟೇಷನ್ಗೆ ಒಂದು 10 ಮೆಗಾವಾಟ್ ಸಾಮರ್ಥ್ಯ ಇದ್ದಾರೆ. 4 ಎಕರೆ ಬೇಕು, ಒಂದು ಮೆಗಾವಾಟ್ ಅಂದರೆ 40 ಎಕರೆ ಲ್ಯಾಂಡ್ ಈಗಾಗಲೇ ಕೊಡಲಿಕ್ಕೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ವಿ. ಸರ್ಕಾರಿ ಲ್ಯಾಂಡ್ ಇದ್ರೆ ಅದನ್ನ ಫ್ರೀ ಕೊಡ್ತೀವಿ ಅಂತ ಹೇಳಿದ. ಮತ್ತೆ ಪ್ರೈವೇಟ್ ಲ್ಯಾಂಡ್ ಆದ್ರೆ 25,000 ರೂಪಾಯಿ ಒಂದು ವರ್ಷಕ್ಕೆ 1 ಎಕರೆಗೆ ಕೊಡೋದು ಅಂತ ತೀರ್ಮಾನ ಮಾಡಿದ್ವಿ. ನಾವು ಪಾವಗಡದಲ್ಲಿ ಕೊಡೋದು ಅದೇ ರೀತಿಯಲ್ಲಿ ಮಾಡಿದ್ವಿ. ಎಲ್ಲಿ ಪ್ರೈವೇಟ್ ಲ್ಯಾಂಡ್ ತಗೋಬಹುದು, ಸರ್ಕಾರಿ ಲ್ಯಾಂಡ್. ಬಟ್ ಸರ್ಕಾರಿ ಲ್ಯಾಂಡ್ ಇದ್ರೆ ಚೀಫ್ ಮಿನಿಸ್ಟರ್ ನಾವು ಡಿಸ್ಕಸ್ ಮಾಡಿದ್ವಿ. ಯಾವ ಸಬ್ಸ್ಟೇಷನ್ಗೆ, ಯಾವ ಪಂಚಾಯತ್ಗೆ ಆ ಸಬ್ಸ್ಟೇಷನ್ ಇರ್ತದೆ ಆ ಲ್ಯಾಂಡಿಗೆ 25,000 ರೂಪಾಯಿ ಒಂದು ವರ್ಷಕ್ಕೆ ಆ ಲ್ಯಾಂಡಿಗೆ ನಾವು DC ಅವ್ರ ಹತ್ರ ಆ ದುಡ್ಡನ್ನ ಇಡ್ತೀವಿ. ಅಲ್ಲಿ ಕನ್ಸರ್ನ್ MLA, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದು ಯಾವ ಕೆಲಸಕ್ಕೆ ಅದನ್ನು ಕೊಡಬೇಕು, ಅಂಗನವಾಡಿ ಕೊಡ್ಬೋದು, ಸ್ಕೂಲ್ಗಳಿಗೆ, ಗವರ್ಮೆಂಟ್ ಸರ್ಕಾರಿ ಶಾಲೆಗಳಿಗೆ ಕೊಡ್ಬೋದು, ವಾಟರ್ ಸಪ್ಲೈ ಕೊಡ್ಬೋದು. ಇದನ್ನ ಈ ಥರ ಒಂದು ವ್ಯವಸ್ಥೆ ಮಾಡ್ತೀವಿ. ಯಾವಾಗ ಅಲ್ಲಿ ಲ್ಯಾಂಡ್ಸ್ ಕೊಡ್ತಾರ ಪಂಚಾಯತಿಗೆ ಸಮೇತ ಅನುಕೂಲ ಆಗಬೇಕು. ಮತ್ತು ಅಲ್ಲಿಯೇ ನಾವು ಸೋಲಾರ್ ಪವರ್ನ ಇದು ಮಾಡಿ ಅಲ್ಲಿಯೇ ಸಬ್ಸ್ಟೇಷನ್ಗೆ ಕೊಟ್ಟು
ಆ ಏರಿಯಾದಲ್ಲಿ ಯಾವ ಇರಿಗೇಷನ್ ಪಂಪ್ ಸೆಟ್ ಇರ್ತದೆ ಅದಕ್ಕೆಲ್ಲ ನಾವು ಅಲ್ಲಿಂದಲೇ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ವಿ. ಇಟ್ ಇಸ್ ಎ ರೆವಲ್ಯೂಷನರಿ ಪ್ರೋಗ್ರಾಮ್. ಅದೇನಾದ್ರೂ ಆದರೆ ಅದರಲ್ಲಿ ನಾವು ಈಗಾಗಲೇ ಸಿರಾದಲ್ಲಿ 2, ಇನ್ನೊಂದು ಹೊಸದುರ್ಗದಲ್ಲಿ ಒಂದು ಮಾಡಿ ನಾನೇ ಹೋಗಿ ನಮ್ಮ ಎಲ್ಲ ಸೀನಿಯರ್ ಆಫೀಸರು ನಮ್ಮ ಗೌರವ್ ಗುಪ್ತಾ ಅವರಿದ್ರು, ನಾವು ಹೋಗಿ ನೋಡ್ಕೊಂಡು ಬಂದಿದ್ವಿ. ಫಾರ್ಮ್ ಹೌಸ್ ಭಾರಿ ಸಂತೋಷ ಬಿಟ್ರೆ ಅಲ್ಲಿ ಕಣ್ಮುಂದುಗಡೆನೆ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗ್ತಾ ಇದೆ, ಆದ್ರೆ ಕಣ್ಮುಂದುಗಡೆನೆ ನೀರು ಬರ್ತಾ ಇದೆ. ಅದು ಒಳ್ಳೆಯದು. ಇಲ್ಲಿ ಏನು ಬಿಟ್ರೆ 7 ಗಂಟೆ ಹಗಲು ಹೊತ್ತು ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. ನಾವು ಅದನ್ನ 7 ಗಂಟೆ ಹಗಲು ಹೊತ್ತು ಕೊಡ್ತಿದ್ರೆ ಮತ್ತೆ ನಮ್ಮ ಆಫೀಸರ್ಗಳು ಅವರು ಎಲ್ಲಿ ಹಗಲು ಹೊತ್ತೇ 7 ಗಂಟೆ ಕೊಡ್ಲಿಕ್ಕೆ ಹೇಳ್ತಾ ಇದ್ರು. ಕೆಲವು ಕಾರಣ ಅಂತ ಅವ್ರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದು ಅವ್ರು ಹೇಳ್ತಾರೆ. ನಾವೇನು 7 hours ಅಲ್ಲಿಯೇ ಕರೆಂಟ್ ಉತ್ಪಾದನೆ ಮಾಡಿಬಿಟ್ಟು ಅವ್ರಿಗೆ ಹಗಲು ಹೊತ್ತೇ ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಸುಮಾರು 1-1.5 ವರ್ಷದಲ್ಲಿ ಈ 3000 ಮೆಗಾವಾಟ್ ನಾವು ಅದರ ಉತ್ಪಾದನೆ ಮಾಡುವಂತ ಒಂದು ಗುರಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಅದು ಸಕ್ಸಸ್. ನಾವು ಮಾರಲ್ ರೆಸ್ಪಾನ್ಸಿಬಿಲಿಟಿನ ವಿದ್ಯುತ್ ಇಲಾಖೆಗೆ ಹೋಗಬೇಕಾಗ್ತದೆ. ಕನಿಷ್ಠ ಪರಿಹಾರ ಆದರೂ ಅವರಿಗೆ ಇಮಿಡಿಯೇಟ್ ತಕ್ಷಣ ಸಿಗಬೇಕು. ಆ ರೀತಿಯಲ್ಲಿ ಒಂದು ಸೂಚನೆ ಸರ್ಕಾರದಿಂದ ಹೋಗಬೇಕು. ಒಂದನೇದು. ಎರಡನೇದು ಹೆಜಾರ್ಡಸ್ ಲೈನ್ಸ್ ಏನಿದೆ, ಲೈನ್ ಯಾವ ಈಗ ನನ್ನ ಹೊಲಗದ್ದೆಗಳಿಗೆ ಹೋಗಿದೆ ಸುಮಾರು 6 ತಿಂಗಳ ನಂತರ ವರ್ಷಕ್ಕೆ ಎಳಮಾಸಿ ಇದೆ. ಆ ಲೈನ್ ಎಲ್ಲ ಏನಾಗ್ಬಿಟ್ಟಿದ್ದಾವೆ, DC ಸಾಯಿಲ್ ಇದೆ, ಅವೆಲ್ಲ ಕೆಳಗಡೆ ಬಂದ್ಬಿಟ್ಟಿದ್ದಾವೆ. ಕೈ ಹಾಕಿದರೆ ತಾಗ್ತವೆ. ಇಂಥದ್ದು ಅವ್ರದ್ದು ಫಾಲ್ಟ್ ಇದೆ ಅಂತ ಹೇಳಿ ಆದರೂ ಆ ಲೈನ್ ಮತ್ತೆ ಅವರಿಗೆ ಸರಿಪಡಿಸುವಂಥದ್ದು ಕೇಬಲ್ ಹಾಕಿ ಮಾಡಬೇಕು. ಅದು ಮತ್ತೆ ಹೆಜಾರ್ಡಸ್ ಲೈನ್ಸ್ ಎಲ್ಲೆಲ್ಲಿದೆ, ಹಳೇದು ಭಾಳ ಹಳೇದು, 30 ವರ್ಷ 40 ವರ್ಷ 50 ವರ್ಷ, ಯಾವುದು ಇವತ್ತು ಕಡಿದು ಮತ್ತೆ ದುರ್ಘಟನೆಗಳಾಗಲಿಕ್ಕೆ ಸಂಭವ ಇರ್ತದೆ, ಅಂಥವೆಲ್ಲ ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಒಂದು ಅವರಿಗೆ ಸೂಚನೆ ಕೊಡಬೇಕಾಗ್ತದೆ. ಸರ್, ಎಷ್ಟು ಲೈನ್ ನಮ್ಮ ಜಿಲ್ಲೆ ಇಂಜಿನಿಯರ್ ಹೇಳ್ತಾರೆ ನಮ್ಮ ಹತ್ರ ಸ್ಟಾಕ್ ಇದೆ, ಬಫರ್ ಸ್ಟಾಕ್ ಇದೆ, ಆದ್ರೆ ವೆಹಿಕಲ್ಸ್ ಕಡಿಮೆ ಇದೆ. ವೆಹಿಕಲ್ಸ್ ಕಡಿಮೆ ಇದ್ದ ಸಲಕ್ಕಿಂದು ರೈತರಿಗೆ 24 ಗಂಟೆ ಅಥವಾ 36 ಗಂಟೆಗಳಲ್ಲಿ ನಾವು TC ರಿಪ್ಲೇಸ್ಮೆಂಟ್ ಮಾಡಬೇಕು, ಬದಲಾವಣೆ ಮಾಡಬೇಕು. ಅದು ಆಗ್ತಾ ಇಲ್ಲ ಸರ್. ಯಾಕಂತಂದ್ರೆ ವೆಹಿಕಲ್ಸ್ ಅವರು ಹೇಳ್ತಾರೆ ಒಂದೇ ವೆಹಿಕಲ್ ನಮ್ಮ ಹತ್ರ ಬೀದರಿಂದ ನಾವು ಬಾಲ್ಕಿಗೆ ತರಬೇಕು, ಬೀದರಿಂದ ಔರಾದ್ಗೆ ಹೋಗ್ಬೇಕು, ಲೇಟ್ ಆಗ್ತದೆ. 24 ಗಂಟೆ 36 ಗಂಟೆಯಲ್ಲಿ ಅದು ರಿಪ್ಲೇಸ್ ಆಗ್ತಾ ಇಲ್ಲ ಸರ್. ಇನ್ನೊಂದು ಈಗೇನು 13 ಏನ್ ಸ್ಟೇಷನ್ ಬಂದಿದಾವೆ ಸರ್, ಅಪ್ರೂವಲ್ ಆಗಿದಾವೆ. 110 kV ಮತ್ತೆ 33 kV ಅಪ್ಗ್ರೇಡೇಷನ್. ಅವು ಕೆಲಸ ನಾವು ಬೇಗ ನಾವು ಇಮಿಡಿಯೇಟ್ಲಿ ಅದು ಕೆಲಸ ಬೇಗ ಆಯ್ತು ಅಂತಂದ್ರೆ ಸರ್, ಬೇಸಿಗೆಯಲ್ಲಿ ನಮಗೆ ಮತ್ತೆ ರೈತರಿಗೆ ಕರೆಂಟ್ ಸಮಸ್ಯೆ ಬರಲ್ಲ. ಡೇ ಟೈಮ್ ಅಲ್ಲಿ ನಾವು ಕರೆಂಟ್ ಕೊಡ್ಬೋದು. ಎಲ್ಲಕ್ಕಿಂತ ದೊಡ್ಡ ಕಾರಣ ಏನ್ TC ಸುಡ್ತಾ ಇದೆ, ಅದು ಇದು ಸಲಕಿಂದ ಸುಡ್ತಾ ಇದೆ ಸರ್. ಯಾಕಂದ್ರೆ ಲೋಡ್ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಸರ್. UA ಮೇನ್ ಒಂದು 2 ಇಶ್ಯೂ ಸರ್. ಇವು ಅದು TC ಬದಲಾವಣೆ ಬೇಗ ಆಗ್ಬೇಕು ಸರ್. ವೆಹಿಕಲ್ಸ್ ಜಾಸ್ತಿ ಮಾಡಿದ್ರೆ ಅಲ್ಲ, ಏನ್ ಪ್ರಾಬ್ಲಮ್ ವೆಹಿಕಲ್ ಇಲ್ಲ ಅಂತ ಹೆಂಗೆ ಹೇಳ್ತಾರೋ ಪ್ರಾಬ್ಲಮ್ ಏನಾಗ್ತದೆ. ಮುಖ್ಯಮಂತ್ರಿ ಬದಲಾವಣೆ ವಿಷಯದ ಬಗ್ಗೆ ನಾನು ಸದ್ಯಕ್ಕೆ ಯಾವುದೇ ರೀತಿಯ ಮಾತನಾಡೋದಿಲ್ಲ. ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು CLPಗೆ ಬಿಟ್ಟ ವಿಷಯ. ನಾನು ಮುಖ್ಯಮಂತ್ರಿ ಆಕಾಂಕ್ಷಿಯೂ ಅಲ್ಲ, ನನಗೆ ಮಂತ್ರಿಗಿರಿ ಸಿಕ್ಕಿದ್ದೆ ದೊಡ್ಡ ವಿಷಯ. ಅಂಥದ್ರಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಒಂದು ದೊಡ್ಡ ವಿಷಯ, ಅದೊಂದು ದೊಡ್ಡ ವಿಷಯ. ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಲ್ಲ ಅನ್ನುವಂಥ ಮಾತನ್ನು KJ ಜಾರ್ಜ್ ಅವರು ಹೇಳಿದರು. ಸಿದ್ದರಾಮಯ್ಯ 5 ವರ್ಷ ಪೂರೈಸ್ತಾರೋ ಇಲ್ಲೋ ನನಗಂತೂ ಗೊತ್ತಿಲ್ಲ, ಅದು ಹೈಕಮಾಂಡ್ಗೆ ಬಿಟ್ಟ ವಿಷಯ ಎಂದು ಇಂಧನ ಸಚಿವ KJ ಜಾರ್ಜ್ ಹೇಳಿದರು. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವಂಥ ಅವರು ಈ ವಿಷಯಗಳನ್ನು ಹಂಚಿಕೊಂಡರು. ಆಮೇಲೆ ಕಾಂಗ್ರೆಸ್ ಪಕ್ಷ ಅಂದರೆ ತ್ಯಾಗ ಮನೋಭಾವನೆ ಹೊಂದಿರುವಂಥ ಪಕ್ಷ. ಇಲ್ಲಿ ಅಧಿಕಾರಕ್ಕಾಗಿ ಯಾರೂ ಕೂಡ ಹಪ್ಪಾಹಪ್ಪಿ ಮಾಡುವುದಿಲ್ಲ. ಮಹಾತ್ಮ ಗಾಂಧೀಜಿಯವರನ್ನು ಹಿಡಿದು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಯವರೆಗೂ ಕೂಡ ಎಲ್ಲರೂ ತ್ಯಾಗವನ್ನು ಮಾಡಿದ್ದಾರೆ. ಹೀಗಾಗಿ ನಮ್ಮಲ್ಲಿ ಅಂಥ ಅಧಿಕಾರದ ಬಡಿದಾಟ ಇಲ್ಲ ಎಂದು ಸಚಿವ KJ ಜಾರ್ಜ್ ಸ್ಪಷ್ಟಪಡಿಸಿದರು. ಕಚೇರಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ಸುದ್ದಿಗಾರರೊಂದಿಗೆ ಹಂಚಿಕೊಂಡರು. ಬನ್ನಿ ಜಾರ್ಜ್ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ನಮ್ಮಲ್ಲಿ ಒಬ್ಬರನ್ನ ಚೀಫ್ ಮಿನಿಸ್ಟರ್ ಲೀಡರ್ ಮಾಡಬೇಕಾದ ವ್ಯವಸ್ಥೆ ಇದೆ. ಹೊಸದಾಗಿ ಆಯ್ಕೆಯಾದ MLAಗಳು ಕೂತ್ಬಿಟ್ಟು ತೀರ್ಮಾನ ಮಾಡ್ತಾರೆ. ಅದಕ್ಕೆ AICC ಅಬ್ಸರ್ವರ್ನ ಕಳಿಸ್ತಾರೆ. ನಂತರ AICC ಹೈಕಮಾಂಡ್ ಅವರಿಗೆ ಅದನ್ನ ವರದಿ ಕಳಿಸ್ತಾರೆ. ಆ ವರದಿ ಪ್ರಕಾರ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅಭಿಪ್ರಾಯ ತೆಗೆದು ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರನ್ನ ಬದಲಾವಣೆ ಮಾಡ್ತಿದ್ದ ಹೈಕಮಾಂಡ್ ಅವರು ಹೇಳಿದಾರ. 5 ವರ್ಷ ಸಿದ್ದರಾಮಯ್ಯ ಅದು ಹೈಕಮಾಂಡ್ಗೆ ಬಿಟ್ಟಿದ್ದು, ನಮ್ಮ CLPಗೆ ಬಿಟ್ಟಿದ್ದು. ನನಗೆ ಅದು ಹೇಳಲಿಕ್ಕೆ ಅಧಿಕಾರ ಇಲ್ಲ. ಹೈಕಮಾಂಡ್ ಅವರು ನಿಮಗೆ ಹೇಳಿದ್ರೆ ನೀವು ಅವ್ರು ಬರೋ ಕಳ್ಬೇಕು. ಅದು ನೋಡ್ರಿ, CM ಯಾರು ಆಗ್ಬೋದು. ನಾನು ಹೇಳ್ತಾ CLP
CLP ನಿರ್ಧಾರ ತಗೊಂಡಾಗ ನೀವಿದ್ರೆ ಸರ್ ಆಕಾಂಕ್ಷಿ ಸಿಎಂ ನೀವು ಒಂದು ನಿಮಿಷ ನಾನಿಲ್ಲ, ನನಗೆ ಮಂತ್ರಿ ಆಗಿದೆ ದೊಡ್ಡದು. ನಾನು ರಾಜಕೀಯಕ್ಕೆ ಬರುವಾಗ DK ಶಿವಕುಮಾರ್ ಅವರು ಖರ್ಗೆ ಅವ್ರ ಮೊನ್ನೆ ಎಲ್ಲರಿಗೂ ಕಂಟೆಂಟ್ ಆದೇಶ ಮಾಡಿದಾರೆ ಮಾತಾಡೋದ್ರಿಂದ. DK ಶಿವಕುಮಾರ್ ಒಂದ್ ಕಡೆ ತ್ಯಾಗದ ಮಾತಾಡತಾರ. ಇಲ್ಲಿ ಕೇಳಿ, ತ್ಯಾಗ ನಾವು ಕಾಂಗ್ರೆಸ್ ಮನೋಭಾವ, ತ್ಯಾಗ ಮನೋಭಾವ. ನಾವು ಕಾಂಗ್ರೆಸ್ ಅವ್ರು ಯಾರು ನಮ್ಗೆ ಯಾವ ರೈಟು ಇಲ್ಲ. ನಮ್ಮ ಜನ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾಣ ಕಳ್ಕೊಂಡು ಬಂದುಬಿಟ್ಟು ಅವ್ರು ಯಾವ ಅಧಿಕಾರಕ್ಕೆ ಬರ್ತಿದ್ದಕ್ಕೆ ಪ್ರಾಣ ಕಳ್ಕೊಳ್ಳಿಲ್ಲ. ಸ್ವಾತಂತ್ರ್ಯಕ್ಕೂ ಹೋರಾಟ ಮಾಡಿದಂಥ ಒಂದು ಚರಿತ್ರೆ ಇರುವ ಪಕ್ಷ. ಇಲ್ಲಿ ಅಧಿಕಾರಕ್ಕಾಗಿ ತ್ಯಾಗ ಅಂತ ಹೇಳ್ತಾರೆ. ಯಾಕೆ ನೀವೆಲ್ಲ ಈ ಥರ ಮಾಡ್ತೀರ? ಅವರೇನು ಹೇಳಿದ್ರು ಚೀಫ್ ಮಿನಿಸ್ಟರ್ ಏನು ಹೇಳಿದ್ರು, ನಮ್ಮಲ್ಲಿ ತ್ಯಾಗ ಮಾಡಿ ಬಂದವರೇ ಹೆಚ್ಚಿಗಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಅಧಿಕಾರಕ್ಕೋಸ್ಕರ ಹೋರಾಟ ಮಾಡಿದ್ರ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ. ನಂತರ ನಮ್ಮ ಇದರಲ್ಲೇ ನೋಡಿದ್ರು, ಕಾಂಗ್ರೆಸ್ ಪಕ್ಷದಲ್ಲಿ ಇಂದಿರಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ. ರಾಜೀವ್ ಗಾಂಧಿಯವರು ಬಲಿದಾನ ಮಾಡಿದ್ದಾರೆ. ಸೋನಿಯಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಸಿಕ್ಕರೆ ತ್ಯಾಗ ಮಾಡಿದ್ದಾರೆ. ಆ ರೀತಿಯಲ್ಲಿ ಸಾಕಷ್ಟು ಜನ ತ್ಯಾಗ ಮಾಡಿದ್ದಾರೆ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ. ಅವ್ರು ಏನು ಹೇಳಿದಾರೆ ಅಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೂ ಹಕ್ಕಿಲ್ಲ, ನನಗೂ ಹಕ್ಕಿಲ್ಲ, ನಾನು MLA ಆಗ್ತೀನಿ ಅಥವಾ ಮಂತ್ರಿ ಆಗ್ತೀನಿ ಅಂದ್ಬಿಟ್ಟು ನನಗೆ ರೈಟ್ ಇಲ್ಲ. ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿದ್ರೆ ಜನ ನಿರ್ಧಾರ ಮಾಡಿದ್ದಾರೆ. ಈಗ ಸರಿ ಪವರ್ ಸೇವಿಂಗ್ ಆಗಿದೆ ಸರ್. ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ಅವರು ಜನವರಿ 16ರಂದು ಬೀದರ್ನಲ್ಲಿ SBI ಬ್ಯಾಂಕ್ ದರೋಡೆ ದಾಳಿಯಲ್ಲಿ ದುಷ್ಕರ್ಮಿಗಳಿಂದ ಹಲ್ಲೆಗೊಳಗಾಗಿ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆಯನ್ನು ಪಡಿತಾ ಇರುವಂತಹ ಭದ್ರತಾ ಸಿಬ್ಬಂದಿ ಶಿವಕುಮಾರ್ ಅವರನ್ನು ಹೈದರಾಬಾದ್ನ ಕೇರ್ ಆಸ್ಪತ್ರೆಯಲ್ಲಿ ಭೇಟಿಯಾದರು. ಬೆಳಿಗ್ಗೆ ಸುಮಾರು 10 ಗಂಟೆಗೆ ಬೆಂಗಳೂರಿನಿಂದ ಹೈದರಾಬಾದ್ಗೆ ಆಗಮಿಸಿದ ಅವರು ಕುಟುಂಬ ಸದಸ್ಯರನ್ನ ಮತ್ತು ಕೇರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಸಾಂತ್ವನವನ್ನು ಹೇಳಿದರು ಮತ್ತು ಆರ್ಥಿಕ ಸಹಾಯವನ್ನು ಕೂಡ ನೀಡಿದರು. ಶಿವಕುಮಾರ್ ಈಗ ಅಪಾಯದಿಂದ ಪಾರಾಗಿದ್ದು ಚಿಕಿತ್ಸಾ ವೆಚ್ಚದ ಬಗ್ಗೆ ಚಿಂತಿಸಬೇಡಿ ಎಂದು ಭರವಸೆ ನೀಡಿದ ಅವರು ಶಿವಕುಮಾರ್ ಅವರಿಗೆ ಉತ್ತಮ ಚಿಕಿತ್ಸೆ ನೀಡುವಂತೆ ವೈದ್ಯರಲ್ಲಿ ವಿನಂತಿಯನ್ನು ಮಾಡಿಕೊಂಡರು. ಅವರ ಆರೋಗ್ಯದ ಬಗ್ಗೆ ವಿವರವಾಗಿ ವಿಚಾರಣೆ ಮಾಡಿದರು. ದುಷ್ಕರ್ಮಿಗಳನ್ನು ಶೀಘ್ರದಲ್ಲಿಯೇ ಬಂಧಿಸುವ ಕುರಿತು ಕುಟುಂಬಸ್ಥರಿಗೆ ಭರವಸೆ ಕೂಡ ರಹೀಂ ಖಾನ್ ಅವರು ನೀಡಿದರು. ಅದು ಎಕ್ಸಲ್ ಹೆಂಗಿತ್ತು ಹಿಂಗೆ ಅಪೋಸಿಟ್ ಹೋಗಿಲ್ಲ, ಹಿಂಗೆ ಹೋಗಿ ಸ್ವಲ್ಪ ಹಾರ್ಟ್ಲಿಂದ 12 mm ದೂರಿಂದ ಹಿಂಗಾಗೈತೆ. क्लोज कीजिए सर, बस सर एक सर है तो एक ही ले लो, नहीं होता एक ले लो, एक ले लो, एक ही ले लो सर, एक लो नहीं ज़्यादा ऑफ कर लो, ठीक है। आप कहाँ पे? मैं यहाँ पे ऑपरेशंस देखती हूँ, ऑपरेशन सबसे कोऑर्डिनेट करते हैं। Incoming call from Santa Shakur, identified by Drew Miller. अभी कैसा है? अभी ठीक है, मोस्ट लाइकली काफ़ी न्यूज़ सुना है। डॉक्टर ने बोला कि इनकी जैसी कंडीशन होगी तो फ्राइडे सैटरडे। आप प्रॉपर कहाँ से? ಸ್ವಲ್ಪ ನಿನ್ನೆ ಮೊನ್ನೆ ನಿನ್ನೆ ಆ್ಯಕ್ಚುಲಿ ಸ್ವಲ್ಪ ನಿನ್ನೆ ಎದ್ದಾಗ ಕಟ್ಟಲು ತೊಗೊಳೋದು ರಕ್ತ ಹೊಂದೋದು ಅದೇ ರೆಸ್ಟ್ ಮಾಡಿದಾಗ ಒಳಗೆ ಡಿಫ್ರೆಂಟ್ ಸ್ಪ್ರೆಡ್ ಆಗಿರೋದು ಒಳ್ಳೆಯಿಲ್ಲ, ಅದೇ ಖಾಲಿ ಇರೋದು. ಹಾಂ ಸರ್, ಎಲ್ಲೆಲ್ಲಿ ಪಾಸ್ ಆಗ್ಯದ ಅಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ವಿ. ಲಿವರ್ನು ಪಡಿಗೆ ಒಳಗೆ ಲಿವರ್ ಸ್ವಲ್ಪ ಫಸ್ಟ್ ಡೇ ಬಂದಾಗ ಇನ್ಫೆಕ್ಟ್ ಮಾಡಿ ಆಪರೇಷನ್ ಮಾಡಿದ್ವಿ. ಅದು ಸ್ಟಮಕ್ ಫುಲ್ಚರ್ ಆಗಿತ್ತು, ಲಿವರ್ ಆಗಿತ್ತು, ಅದು ಫಸ್ಟ್ ಡೇ ಮಾಡಿದ್ರು. ಆಮೇಲೆ ಡೇ ಬೈ ಡೇ ಇದ್ದಾಗ ಇದು ಬೈಪಾಸ್ ಒಂದು ಸ್ವಲ್ಪ ಹೋಗೋದು ಅದೊಂದು ರನ್ಸ್ ಆಗಿದ್ರಿ ಮೇಡಮ್ ಅವರು ಅದನ್ನು ಮಾಡಿದ್ರು. ಡಾಕ್ಟರ್ ಮುಸ್ತಫ ಅಂತ ಬೆಸ್ಟ್ ಡಾಕ್ಟರ್, ಆ್ಯಂಡ್ ಇನ್ ಟೈಮ್ ಸಿಕ್ಕೋದು ನಮಗೆ ಅದು ಸಿಕ್ಕಿದ್ದಕ್ಕೆ ಎಲ್ಲ ಪ್ಲಸ್ ಮಾಡಿರ್ತೀವಿ. ಮುಸ್ತಫ ಅಂತ ಸರ್ मैं यहाँ पे डेट ऑफ ऑपरेशन
ನೂರಾರು ಜನ ಪ್ರಯಾಣಿಕರನ್ನು ಹೊತ್ತು ಒಯ್ಯುವಂತಹ ರಸ್ತೆ ಸಾರಿಗೆ ನಿಗಮದ ಚಾಲಕರು ಜವಾಬ್ದಾರಿಯಿಂದ ಜಾಗರೂಕತೆಯಿಂದ ಅಪಘಾತ ರಹಿತವಾಗಿ ಚಾಲನೆ ಮಾಡುವಂತೆ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ತಿಳಿಸಿದರು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಹಮ್ಮಿಕೊಂಡಿರುವಂತಹ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ನಿಯೋಜಿಸಲಾದ ಹೊರಗುತ್ತಿಗೆಯ ಚಾಲಕ ಅಭ್ಯರ್ಥಿಗಳಿಗೆ ಕಾರ್ಯಾದೇಶವನ್ನು ವಿತರಿಸಿ ಅವರು ಮಾತನಾಡಿದರು. ಪ್ರತಿ ಚಾಲಕರು ಪ್ರಾಮಾಣಿಕತೆಯಿಂದ ಮೈಯೆಲ್ಲ ಕಣ್ಣಾಗಿಸಿಕೊಂಡು ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಸೇವೆಯನ್ನು ಸಲ್ಲಿಸಬೇಕು. ಕೆಲವೊಂದು ಸಾರಿ ಕಾಲೇಜು ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳು ಕೂಡ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾರೆ. ಅಂಥ ಮಕ್ಕಳ ಬಗ್ಗೆ ಸುರಕ್ಷತೆಯನ್ನು ವಹಿಸಬೇಕು, ಕಾಳಜಿಯನ್ನು ವಹಿಸಬೇಕು ಅನ್ನುವಂಥ ಸಲಹೆ ಕೂಡ ನೀಡಿದರು. ರಸ್ತೆ ಸಂಚಾರ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕೆಂದು ಜಿಲ್ಲಾಧಿಕಾರಿಗಳು ಒಂದು ಚಾಲಕರಿಗೆ ಸೂಚನೆ ನೀಡಿದರು. ವೇಗ ಮಿತಿ ನಿಯಂತ್ರಣ ಆಗಿರಬಹುದು, ತಪ್ಪು ಚಾಲನೆ ಇರುವಂಥದ್ದು ಆಗಿರಬಹುದು, ಇವೆಲ್ಲವುಗಳ ಕಡೆ ಚಾಲಕರು ಗಮನ ಹರಿಸಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಗುಲ್ಬರ್ಗಾ ರಸ್ತೆ ಸಾರಿಗೆ ನಿಗಮದ ವಿಭಾಗದ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಎನ್ ರಾಚಪ್ಪ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾರೆ. 150 ಜನ ಚಾಲಕ ಹಾಗೂ 50 ಜನ ಮೆಕ್ಯಾನಿಕ್ಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ಸಂದರ್ಭದಲ್ಲಿ ಸಾರಿಗೆ ನಿಗಮದ ಸಿಬ್ಬಂದಿ ವರ್ಗದವರು ಹಾಗೂ ನೌಕರರು, ಸಾರಿಗೆ ನೌಕರರು ಹಾಗೂ ಒಂದು ಪ್ರಮಾಣ ಪತ್ರವನ್ನು ಪಡೆದುಕೊಂಡಿರತಕ್ಕಂತಹ ಚಾಲಕರು, ಮೆಕ್ಯಾನಿಕ್ಗಳು ಇವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಾರುತ ಡಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.